ಈಗ ಉಮಾಪತಿಯವರೇ, ದರ್ಶನ್ ಅವರ ಮತ್ತು ಪವಿತ್ರ ಗೌಡ ಅವರ ಸ್ನೇಹ ಸಂಬಂಧದ ಬಗ್ಗೆ ತಮಗೂ ಕೂಡ ಗೊತ್ತಿದೆ. ಅವರ ನಡುವೆ ಯಾವ ರೀತಿಯ ಬಾಂಧವ್ಯ ಇದೆ, ಏನು ಸ್ನೇಹ ಇದೆ, ಏನು ಸಂಬಂಧ ಇದೆ. ಇವರಿಂದ ಅವರಿಗೆ ಸಮಸ್ಯೆ ಆಗಿರೋದಾ, ಅವರಿಂದ ಇವರಿಗೆ ಸಮಸ್ಯೆ ಆಗಿರೋದಾ? ಹೌದು ಸರ್. ಇವಾಗ ಬಟ್ಟೆ ಮುಳ್ಳ ಮೇಲೆ ಬಿತ್ತೋ, ಮುಳ್ಳೆ ಬಟ್ಟೆ ಮೇಲೆ ಬಿತ್ತೋ ಗೊತ್ತಿಲ್ಲ ಸರ್. ಇವಾಗ ಡ್ಯಾಮೇಜ್ ಆಗಿದೆ ಯಾವುದಕ್ಕೆ ಸರ್? ಬಟ್ಟೆಗೇನೆ. ಸೊ ಇಲ್ಲಿ ತಮಗೆ ಗೊತ್ತಿರಬೇಕು ಯಾವ್ದು ಮುಳ್ಳು ಯಾವ್ದು ಬಟ್ಟೆ ಅಂತ ಸರ್. ನಾನು ಪರ್ಸನಲ್ ಮ್ಯಾಟರ್ ಮಾತಾಡಕ್ ಹೋಗಲ್ಲ, ಆ ಅಧಿಕಾರ ನಮ್ಗೆ ಇದು ಪರ್ಸನಲ್ ಆಗಿ ಉಳಿದಿಲ್ಲ. ಅವರಿಬ್ಬರ ಸ್ನೇಹ ಸಂಬಂಧದ ಕಾರಣಕ್ಕಾಗಿ ಒಬ್ಬನ ಸಾವಾಗಿರೋದು. ಅವರಿಬ್ಬರ ಸ್ನೇಹ ಸಂಪರ್ಕದ ಕಾರಣಕ್ಕಾಗಿ. ಹೌದು ಹೌದು ಸರ್, ಅದ್ರ ಬಗ್ಗೆ ನಮ್ಗೆ ಅರಿವಿದೆ ಸರ್. ಹೌದು 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 ಹೌದು. ಬಟ್ ಅವ್ರವ್ರು ಗೊತ್ತಿರಬೇಕಾಯ್ತು ಸರ್. ನಾನು ಈಗಾಗಲೇ ಹೇಳಿದೆ, ಅಡುಗೆಗೆ ಉಪ್ಪು ಹುಳಿ ಖಾರ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರಬೇಕು ಅಂತ. ಹಂಗೆ ಸ್ನೇಹಿತರುಗಳನ್ನ ಎಷ್ಟು ಹಿಡ್ಕೋಬೇಕು, ಮತ್ತು ಗೆಳತಿಯರನ್ನ ಎಷ್ಟು ಹಿಡ್ಕೋಬೇಕು, ಗೆಳೆಯರನ್ನ ಎಷ್ಟು ಹಿಡ್ಕೋಬೇಕು, ಶತ್ರುಗಳನ್ನ ಎಷ್ಟು ಜನ ಮಾಡ್ಕೋಬೇಕು, ನಾನು ಎಷ್ಟು ಕುಡಿಬೇಕು ಅನ್ನೋದ್ರ ಅರಿವು ಅವ್ರಿಗಿರ್ಬೇಕಾಗಿತ್ತು ಸರ್. ಈಗ ಇಂಡಸ್ಟ್ರಿಯಲ್ಲಿರುವಂಥ ಪ್ರಮುಖ ನಟರ ಪೈಕಿ ಮುಂಚೂಣಿಯಲ್ಲಿ ನಿಲ್ಲುವಂಥವ್ರು ದರ್ಶನ್. ಈಗಲೂ ಕೂಡ ಮುಂಚೂಣಿಯಲ್ಲಿ ನಿಲ್ಲುವಂಥ ನಟ. ಮತ್ತು ಅಂಥವ್ರಿಗೆ ಒಂದು ಇಂಥ ವೀಕ್ನೆಸ್ ಅಂತಂದ್ರೆ ವಿಚಿತ್ರ ಅನ್ಸುತ್ತೆ. ಅಥವಾ ಟೀನೇಜ್ ಲವ್ ಸ್ಟೋರಿ ರೀತಿಯಲ್ಲಿ ವರ್ತಿಸಿದ್ರು ಅಂತಂದ್ರೆ ವಿಚಿತ್ರ ಅನ್ಸುತ್ತೆ. ಯಾಕದು ತಮಗೇನು ಅನ್ಸುತ್ತೆ ಉಮಾಪತಿಯವರೇ? ಸರ್ ಈ ಇದರಲ್ಲಿ ವಯಸ್ಸು ಅದೇನೋ ಹೇಳ್ತಾರಲ್ಲ, ಲವ್ ಈಸ್ ಬ್ಲೈಂಡ್ ಅಂತಾರೆ, ಲವ್ ಆಸ್ ನೋ ಟೆರಿಟರಿ ಅಂತ ಕರೀತಾರೆ ಸರ್. ಸೊ ಅದಕ್ಕೆ ಏನು ನನಗೆ ಗೊತ್ತಿರೋ ಪ್ರಕಾರ ಆ ವಿಚಾರಕ್ಕೆ ಅಂತ ಬಂದಾಗ ಅವರು ಪರ್ಸ್ನಲಾಗಿ ಬಿಟ್ಟಿರೋದು ಸರ್. ಏನು ಕಂಡು ಇಷ್ಟಪಟ್ಟರೋ ಏನೋ ಮತ್ತೊಂದು ನಮ್ಗೆ ಗೊತ್ತಿಲ್ಲ. ಬಟ್ ನಾವು ನೋಡೋದಂತೆ ನಾವು ಆದಷ್ಟು ನಮ್ಮ ಲಿಮಿಟ್ಸ್ ಎಲ್ಲಿತ್ತು ನಾವೇ ಇದು ಬಿಡ್ತಾಯಿದ್ವಿ ಸರ್. ಅವ್ರ ಮನೆಯಿಂದ ಫೋನ್ ಬಂದಾಗ ಸೆಟ್ಟಲ್ಲಿ ಇದ್ರೂ ಕೂಡ ನಾವು ಹೊರಗಡೆ ಇರ್ತಾಯಿದ್ವಿ. ಅವ್ರು ಪರ್ಸ್ನಲ್ ಏನೇ ಮಾತಾಡ್ಬೇಕಾದ್ರೆ ಅವ್ರು ಕುತ್ಕೊ ಅಂದರೂ ಒಂದು ನಿಮಿಷ ಫೋನ್ ಬರ್ತಾಯಿದೆ ಅಂದ್ಬಿಟ್ಟು ಎದ್ದು ಹೊರಗಡೆ ಬಂದುಬಿಡ್ತಾಯಿದ್ವಿ, ನಮ್ಗೆ ಯಾಕೆ ಬೇಕು ಅಂತೇಳಿ. ಆಮೇಲೆ ಒಂದಂತೂ ಸತ್ಯ ಸರ್, ಏನೋ ನಾನು ಮೊನ್ನೆ ಯಾವುದೋ ಇದರಲ್ಲಿ ನೋಡ್ತಾ ಇದ್ದೆ, 80 ವರ್ಷದ ಮುದುಕನಿಗೆ 23 ವರ್ಷದ ಹೊಸ ಮದುವೆ ಆಗಿದೆ ಅಂಥೇಳಿ. ಸೊ ಆ ವಿಚಾರದಲ್ಲಿ ಮೋಸ್ಟ್ಲಿ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡ್ರೇನೋ ಗೊತ್ತಿಲ್ಲ. ಅದು ಅವ್ರವ್ರ ಚಾಯ್ಸ್ ಸರ್. ಯಾಕಂದರೆ ಮನುಷ್ಯನಿಗೆ ಅವಶ್ಯಕತೆಗೊಂಬೀರಿ ಏನು ಬಂದರೂ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ದಾರಿ ತಪ್ಪೋದ್ರಲ್ಲಿ ಇದೇ ಇಲ್ಲ ಸರ್. ಉಮಾಪತಿಯವರೇ, ಅಂದರೆ ಇವರ ಲೈಫಲ್ಲಿ ಪವಿತ್ರ ಗೌಡ ಅವರ ಇಂಟರ್ಫಿಯರೆನ್ಸ್ ಸಿಕ್ಕಾಪಟ್ಟೆ ಇತ್ತ, ಅಂದರೆ ವಿಪರೀತ ಅನಿಸುವಷ್ಟಿತ್ತ ಸರ್? ನಂಗೆ ಗೊತ್ತಿಲ್ಲ ಸರ್. ಯಾಕಂದರೆ ನಾನೊಂದು 3.5-4 ವರ್ಷದಿಂದ ದೂರ ಇದ್ನಲ್ಲ ಸರ್. ನನಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇತ್ತು ಸರ್. ಯಾರನ್ನ ನನಗೆ ಅವ್ರ ಬಗ್ಗೆ ಹೇಳಕ್ಕೆ ಬಂದ್ರೂ ಇರಲಿ ಬಿಡಪ್ಪ, ಅವ್ರದ್ದೆಲ್ಲ ದೊಡ್ಡವ್ರ ಸುದ್ದಿ ನಮ್ಗೆ ಯಾಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಸರ್. ಏನೋ ತಿಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಕಿವಿಗೆ ಅವು ಇವೆಲ್ಲ ಬೀಳೋದು, ಇರಲಿ ಬಿಡಪ್ಪ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಸರ್. ಅಂದರೆ ಒಬ್ಬರ ಕಾರಣಕ್ಕಾಗಿ ಹತ್ಯೆ ಆಗುತ್ತೆ ಅಂತಂದರೆ ಅವ್ರು ನನಗೆ ಭಾಳ ಹತ್ತಿರದವರು ಮತ್ತು ಅವರ ಇಂಟರ್ಫಿಯರೆನ್ಸ್ ನನ್ನ ಲೈಫಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಆ ಕಾರಣಕ್ಕಾಗಿ ಕೇಳಿದೆ ನಾನಷ್ಟೇ. ಹೌದೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.